ರೇಷನ್ ಕಾರ್ಡ್ದಾರರಿಗೆ ಬಂಪರ್ ಸುದ್ದಿ. ಪ್ರತಿಯೊಬ್ಬರಿಗೂ 30 ಕೆಜಿ ಅಕ್ಕಿ ವಿತರಣೆ, ಅದು ಕೂಡ ಇದೇ ತಿಂಗಳ ಒಳಗಾಗಿ ಪ್ರತಿಯೊಬ್ಬರಿಗೂ 30 ಕೆಜಿ ಅಕ್ಕಿ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ. ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಹೌದು, ನೀವು ಇದನ್ನ ಎಷ್ಟೋ ಜನ ನಂಬದೇ ಇರಬಹುದು, ಆದರೆ ಕೇಂದ್ರ ಸರ್ಕಾರದಿಂದ ಒಂದು ಆದೇಶವನ್ನ ಹೊರಡಿಸಲಾಗಿದೆ, ಅದು ಕೂಡ ಇದೇ ತಿಂಗಳ ಒಳಗಾಗಿ. ನೋಡಿ, ಈ ತಿಂಗಳು ನೀವು ಪ್ರತಿಯೊಬ್ಬರು ಕೂಡ ರೇಷನ್ ತರುವ ಮುಂಚೆ ಈ ಒಂದು ವಿಡಿಯೋನ ನೋಡಿ ಹಾಗೂ ರೇಷನ್ ಅನ್ನ ಪಡೆದುಕೊಂಡು ಬನ್ನಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಾವೇ ಮೊದಲ ಬಾರಿಗೆ ಕೊಡ್ತಾ ಇದ್ದಾವೆ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಯಾರ್ಯಾರ ಬಳಿ ರೇಷನ್ ಕಾರ್ಡ್ ಇದಾವೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲ ರಾಜ್ಯದ ನಾಗರಿಕ ಸರಬರಾಜು ಅಧಿಕಾರಿಗಳಿಗೆ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕರ ವಿತರಣಾ ಸಚಿವಾಲಯದ ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಹೌದು, ಯಾರ್ಯಾರ ಬಳಿ BPL ರೇಷನ್ ಕಾರ್ಡ್ ಇದಾವೆ ಅಂತಹ ಒಂದು ಫಲಾನುಭವಿಗಳಿಗೆ ಈ ಒಂದು ಮಾಹಿತಿ ಬಂದಿದೆ. ನಿಮ್ಮ ಬಳಿ ಏನಾದರೂ BPL ರೇಷನ್ ಕಾರ್ಡು ಇತ್ತು ಅಂತಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿ, ನೀವು ಪಡಿತರವನ್ನ ತೆಗೆದುಕೊಂಡು ಬರೋದಕ್ಕೆ ಪ್ರತಿ ತಿಂಗಳು ಕೂಡ ಪಡಿತರ ಅಂಗಡಿಗಳಿಗೆ ಅಥವಾ ರೇಷನ್ ಅಂಗಡಿಗಳಿಗೆ ಅಥವಾ ಸೊಸೈಟಿ ಅಂತ ಹೇಳ್ತಾರೆ, ಅಲ್ಲಿ ನೀವು ಪ್ರತಿ ತಿಂಗಳು ಕೂಡ ಹೋಗ್ತೀರಾ. ನೀವು ಎಷ್ಟು ಅಕ್ಕಿಯನ್ನ ಪಡ್ಕೊಂಡು ಬರ್ತೀರಾ ಅಂತ ನಾನು ನಿಮಗೆ ತಿಳಿಸ್ತೇನೆ. ನೀವು ಪ್ರತಿ ತಿಂಗಳು ಕೂಡ 10 ಕೆಜಿ ಅಕ್ಕಿಯನ್ನ ತಗೊಂಡು ಬರ್ತಾ ಇದ್ರಿ, ಆದ್ರೆ ಈ ತಿಂಗಳಿಂದ ನಿಮಗೆ ಆದೇಶವನ್ನ ಹೊರಡಿಸಲಾಗಿದೆ. 30 ಕೆಜಿ ಪ್ರತಿಯೊಬ್ಬರಿಗೂ ಕೂಡ 30 ಕೆಜಿ ಅಕ್ಕಿಯನ್ನ ಒದಗಿಸಲಾಗುತ್ತಿದೆ, ಅದು ಕೂಡ ಕೇಂದ್ರ ಸರ್ಕಾರದಿಂದ ನೇರವಾಗಿ. ಹಾಗಾದ್ರೆ ಬನ್ನಿ ಫಲಾನುಭವಿಗಳಿಗೆ ಇವೆಲ್ಲ ಮಾಹಿತಿಯನ್ನ ನಾನು ನಿಮಗೆ ಈ ಒಂದು ನಮ್ಮ ಚಾನಲ್ ನಲ್ಲಿ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಅನ್ನ ರೀಚ್ ಮಾಡಿ. ಇವಾಗಲೇ ಸಾಕಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗಿದೆ. ನಾವು ಇದೇ ತರಹದ ನಿಮಗೆ ಗೊತ್ತಿರದಂತಹ ಇನ್ಫಾರ್ಮೇಶನ್ ಗಳನ್ನ ಎಲ್ಲರಿಗಿಂತ ಮೊದಲು ನಾವು ನಿಮಗೆ ಕೊಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಕಾಣುತ್ತೆ, ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ 70% ಗಿಂತ ಮೇಲ್ಪಟ್ಟು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಬಹಳಷ್ಟು ಜನ ಕೇವಲ 20% ಫಲಾನುಭವಿಗಳು ಮಾತ್ರ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಸಂಪೂರ್ಣ ಉಚಿತವಾಗಿರುತ್ತೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಾನು ತಡ ಮಾಡೋದಿಲ್ಲ, ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ನಿಮ್ಮ ನಂಬಿಕೆ ನಮ್ಮ ಒಂದು ಮೊದಲನೆಯ ಆದ್ಯತೆ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಹಾಗೂ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನಿಮ್ಮೆಲ್ಲರಿಂದ ಕೇವಲ 5,000 ಲೈಕ್ ಟಾರ್ಗೆಟ್ ಅನ್ನ ಕೇಳ್ತಾ ಇದ್ದೇನೆ ಅಷ್ಟೇ. 5,000 ಬೇಡ, 4,000 ಲೈಕ್ಸ್ ಟಾರ್ಗೆಟ್ ಅನ್ನ ಕೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ನಿಮಗೆ ರಾಜ್ಯದ ನಾಗರಿಕ ಸರಬರಾಜು ಅಧಿಕಾರಿಗಳಿಗೆ ಮತ್ತು ಕೇಂದ್ರ ಸರ್ಕಾರ ಆಹಾರ ಒಂದು ಸಾರ್ವಜನಿಕ ವಿತರಣೆಯ ಒಂದು ಸಚಿವಾಲಯದಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ ಸರ್ಕಾರದಿಂದ. ಹಾಗಾದ್ರೆ ಇದರಲ್ಲಿ ನಿಮಗೆ 30 ಕೆಜಿ ಅಕ್ಕಿಯನ್ನ ಕೊಡಲಾಗುತ್ತಿದೆ ಈ ತಿಂಗಳು. ಯಾವ ಒಂದು ಮಹಿಳೆಯರಿಗೆ ಇದನ್ನ ಕೊಡ್ತಾರೆ ಅಂತಂದ್ರೆ, ರೇಷನ್ ಕಾರ್ಡ್ ಕೇವಲ ಮಹಿಳೆಯರ ಹೆಸರಲ್ಲಿ ಇವಾಗ ಬರ್ತಾ ಇರೋದ್ರಿಂದ ನಾನು ಮಹಿಳೆ ಅಂತ ಮೆನ್ಷನ್ ಮಾಡ್ತಾ ಇದ್ದೇನೆ. ಆದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 30 ಕೆಜಿ ಅಕ್ಕಿಯನ್ನ ಕೊಡಲಾಗುತ್ತಿದೆ, ಅದು ಕೂಡ ಸರ್ಕಾರದಿಂದ ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇದೆ. ಹಾಗಾದ್ರೆ ಇವಾಗ ನಿಮ್ಮ ಮನೆಯಲ್ಲೇನಾದ್ರೂ ಬರೀ 4 ಜನ ಇದ್ದೀರಾ ಅಂತಂದ್ರೆ 120 ಕೆಜಿ ಅಕ್ಕಿ ನಿಮಗೆ ಸಿಗುತ್ತೆ, ಇದು ಕೇಂದ್ರ ಸರ್ಕಾರದಿಂದ. ಹಾಗಾದ್ರೆ ಬನ್ನಿ, ಇವಾಗ 4 ಜನ ಇದ್ರೂ ಕೂಡ 1 ಕ್ವಿಂಟಲ್ 20 ಕೆಜಿ ಅಕ್ಕಿಯನ್ನು ನೀವು ಈ ತಿಂಗಳೇ ಪಡಿತೀರಾ. ಇದಕ್ಕೆ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ರೇಷನ್ ನೀವು ಈ ತಿಂಗಳೇ ಇದನ್ನ ಪಡಿಬೇಕು ಅಂತಂದ್ರೆ ಏನೇನೆಲ್ಲ ಮಾಡಬೇಕು, ಸೊ ಏನು ಕೂಡ ಮಾಡೋದಿಲ್ಲ. ನಾನು ಹೇಳುವಂತಹ ಮಾಹಿತಿಯನ್ನು ಕೊನೆವರೆಗೂ ಕೂಡ ನೋಡಿ ಅಷ್ಟೇ. ಹಾಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ ಏನಂತಂದ್ರೆ, ಜೂನ್, ಜುಲೈ ಹಾಗೂ ಆಗಸ್ಟ್, ಏನ್ ಹೇಳಿ, ಜೂನ್, ಜುಲೈ ಹಾಗೂ ಆಗಸ್ಟ್ ಈ 3 ತಿಂಗಳ ಪಡಿತರವನ್ನ ಫಲಾನುಭವಿಗಳಿಗೆ ಏಕಕಾಲದಲ್ಲಿ ರೇಷನ್ ಅನ್ನ ವಿತರಣೆ ಮಾಡುತ್ತಿದ್ದೇವೆ ನಾವು ಅಂತ ಇಲ್ಲಿ ಕೇಂದ್ರ ಸರ್ಕಾರ ನಿಮಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನೋಡಿ, ಈ 3 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಇದೇ ತಿಂಗಳಲ್ಲಿ ಜಮೆ ಮಾಡಲಾಗುತ್ತಿದೆ ಸರ್ಕಾರದಿಂದ. ನೀವು ಹೇಳ್ಬೋದು, ಈ 3 ತಿಂಗಳ ಹಣ ಅಂತಂದ್ರೆ ಗೃಹಲಕ್ಷ್ಮಿ ಹಣನು ಒಂದೇ ಬಾರಿಗೆ ಬಂದ್ಬಿಡುತ್ತೆ ಅಂತ. ಸೊ ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತವೆ. ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸೊ ಅದ್ರ ಬಗ್ಗೆ ಕೂಡ ಚಿಕ್ಕ ಇನ್ಫಾರ್ಮೇಶನ್ ಇದೆ. ನೋಡಿ, ಇಲ್ಲಿ ಜೂನ್, ಜುಲೈ ಮತ್ತು ಆಗಸ್ಟ್ ಈ 3 ತಿಂಗಳ ಹಣವನ್ನ ಏಕಕಾಲದಲ್ಲಿ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನ. ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಆದ್ರೆ ಇವಾಗ ನಿಮ್ಗೆ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳ ಪಡಿತರವನ್ನ ಫಲಾನುಭವಿಗಳಿಗೆ ಏಕಕಾಲದಲ್ಲಿ ರೇಷನ್ ಅನ್ನ ವಿತರಣೆ ಮಾಡಲಾಗುತ್ತಿದೆ ಸರ್ಕಾರದಿಂದ. ಸೊ ಯಾಕೆ ವಿತರಣೆ ಮಾಡುತ್ತಿದೆ ಅಂತ ತಿಳಿಸಿಕೊಡ್ತೇನೆ. ನೋಡಿ, ಇಲ್ಲಿ ರೇಷನ್ ಕಾರ್ಡ್ದಾರರ ಒಂದು ಹಿತದೃಷ್ಟಿಯಿಂದ, ನೋಡಿ, ರೇಷನ್ ಕಾರ್ಡ್ ದಾರರ ಒಂದು ದೃಷ್ಟಿಯಿಂದ ಮಳೆಗಾಲದ ಒಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ 3 ತಿಂಗಳ ಪಡಿತರವನ್ನ ನೀಡಲು ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ನೋಡಿ, ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಕೇಂದ್ರ ಸರ್ಕಾರ ಅಂತಂದ್ರೆ ಇಡೀ ಭಾರತನೇ ಬರುತ್ತೆ. ಇಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಸ್ವಲ್ಪ ಮಳೆ ಆಗಬಹುದು, ಆದ್ರೆ ಬೇರೆ ರಾಜ್ಯದಲ್ಲಿ ತುಂಬಾ ಅಂತಂದ್ರೆ ತುಂಬಾ ಮಳೆ ಇರ್ತಾ ಇರುವಂತದ್ದು. ಆದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರಲ್ಲಂತೂ ತುಂಬಾ ಸತತವಾಗಿ ಮಳೆ ಹರಿಯೋದ್ರಿಂದ ಜನರು ತುಂಬಾನೇ ಪರದಾಟವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಹಲವು ಜಿಲ್ಲೆ
ಎಲ್ಲೆಡೆ ಈ ಒಂದು ಮಳೆಯ ಪ್ರಾಬ್ಲಮ್ ತುಂಬಾನೇ ಫೇಸ್ ಮಾಡ್ತಾ ಇದ್ದಾರೆ. ಇದರಿಂದ ಮಹಿಳೆಯರು ರೇಷನ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅದೇ ರೀತಿ ಪುರುಷರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ರೇಷನ್ ಅನ್ನ ತೆಗೆದುಕೊಂಡು ಬರೋದಕ್ಕೆ. ಹಾಗಾಗಿ ಈ 3 ತಿಂಗಳ ರೇಷನ್ ಅನ್ನ, ಈ 3 ತಿಂಗಳ ಪಡಿತರವನ್ನ ಒಂದೇ ಬಾರಿಗೆ ಕೊಡಲಾಗುತ್ತಿದೆ. ಆದ್ರೆ ನೀವು ಇದನ್ನ ಮಾಡಬೇಕು. ಸೊ ಅದೇನಂತ ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ, ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಕೊನೆವರೆಗೂ ಕೂಡ ನೋಡಿ. ನೀವು ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡು ಯಾವುದೇ ರೀತಿ ಡಿಲೀಟ್ ಆಗಿರಬಾರದು. ಹಾಗೂ ನಿಮ್ಮ ಒಂದು ರೇಷನ್ ಕಾರ್ಡು ಇವಾಗ ಫೇಕ್ ಆಗಿ ನೀವು ಮಾಡಿಸ್ಕೊಂಡಿರಬಾರದು. ನೀವು ಜೆನ್ಯೂನ್ ಆಗಿ ಅಂತಂದ್ರೆ ನಿಜವಾಗ್ಲೂ ಕೂಡ BPL ರೇಷನ್ ಕಾರ್ಡ್ ಅನ್ನ ಹೊಂದಿದಂತಹ ಫಲಾನುಭವಿಗಳಾಗಿದ್ದರೆ ನೀವು ಇದಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಅದು ಕೂಡ ರೇಷನ್ ಕಾರ್ಡ್ದಾರರು ಮೇ 31ರ ಒಳಗೆ 3 ತಿಂಗಳ ಒಟ್ಟಿಗೆ ರೇಷನ್ ಅನ್ನ ಪಡಿಬಹುದಾಗಿರುತ್ತೆ. ನೋಡಿ, ನೀವು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನು ಯಾವುದೇ ರೀತಿ ನಮಗೆ ವ್ಯೂಸ್ ಬರಬೇಕು ಅಂತ ಹೇಳ್ತಾ ಇಲ್ಲ. ನೋಡಿ, ಈ ಒಂದು ಇನ್ಫಾರ್ಮೇಶನ್ ಅನ್ನ ಮೊದಲಿಗೆ ಯೂಟ್ಯೂಬ್ ನಲ್ಲಿ ನಾವೇ ಮೊದಲಿಗೆ ಕೊಡ್ತಾ ಇದ್ದಾವೆ. ಅದೇ ರೀತಿನೇ ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಿದೆ ಅಂತಂದ್ರೆ, ನೀವು ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಬೇಕಂತ ಏನಿಲ್ಲ. ಜಸ್ಟ್ ನಾನು ಹೇಳಿರುವಂತಹ ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ತಿಳಿಸಬಹುದು. ಸೊ ಅವ್ರಿಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅರ್ಥ ಮಾಡಿಸಿ. ಯಾಕಂತಂದ್ರೆ 3 ತಿಂಗಳ 30 kg ಅಕ್ಕಿ ಸಿಗುತ್ತೆ ಅಂತಂದ್ರೆ ಯಾರು ಕೂಡ ನಂಬೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಇದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಹಾಗೂ ನಿಮ್ಮ ಒಂದು ಮನೆಯಲ್ಲಿರುವಂತಹ ಗಂಡಂದಿರು ನೋಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಹೆಂಡತಿಯವರಿಗೆ ಇದನ್ನ ಶೇರ್ ಮಾಡಿ. ಹಾಗೆ ನೀವು ಏನಾದರೂ ಇವಾಗ ಸಿಟಿಯಲ್ಲಿ ಇದ್ದೀರಾ ಅಂತಂದ್ರೆ ಹಳ್ಳಿ ಕಡೆ ಇರುವಂತಹ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಹಳ್ಳಿ ಕಡೆ ಎಷ್ಟೋ ಜನರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ವಿಡಿಯೋ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಒಂದು ಶೇರು, ಸೊ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ನಾನು ಯಾವುದೇ ಒಂದು ವಿಡಿಯೋಗಳನ್ನು ಕೂಡ ಹೇಳೋದಿಲ್ಲ, ಶೇರ್ ಮಾಡಿ ಅಂತ ಪದೇ ಪದೇ ಹೇಳೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೇನೆ. ಸೊ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಇವಾಗ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ 3 ತಿಂಗಳಾಯಿತು, ಇನ್ನೂ ಕೂಡ ಬಂದಿಲ್ಲ ಅಂತ ಬಹಳಷ್ಟು ಜನರು ನನಗೆ ಕಾಮೆಂಟ್ ಅನ್ನು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಪರ್ಸನಲ್ ಆಗಿನೂ ಕೂಡ ಮೆಸೇಜ್ ಮಾಡ್ತಾ ಇದ್ರು. ನಾನು ಕೂಡ ತುಂಬಾ ರಿಸರ್ಚ್ ಮಾಡಿದೆ. ಸೊ ನನಗೆ ಗೊತ್ತಾಗಿದ್ದೇನಂತಂದ್ರೆ, ಹಣಕಾಸು ಇಲಾಖೆಯ ಬಳಿ ಹಣ ಎಲ್ಲಿ ಬಂತೆ. ಹಾಗಾಗಿ ಇವರು ಸ್ವಲ್ಪ ಹಣವನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಡಿಫ್ರೆಂಟ್ ಆಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ಏನಂತಂದ್ರೆ, ಇವಾಗ ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳು ಇದಾವೆ ಅಂತವರಿಗೆ ಇಲ್ಲಿ ಅಕ್ಕಿಯ ಜೊತೆಗೆ ಯಾವಾಗ ನಿಮಗೆ ರೇಷನ್ ಸಿಗುತ್ತೆ, ಸೊ ಅದ್ರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಸಿಗುತ್ತೆ ಅಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ನೋಡೋಣ, ಇದರಲ್ಲಿ ಹೆಚ್ಚಿನ ಏನಾದರೂ ಮಾಹಿತಿ ಬಂತು ಅಂತಂದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೇನೆ. ಇನ್ಮೇಲೆ ನಾವು ಕೂಡ ಅಪ್ಡೇಟ್ ಇರ್ತೇವೆ, ನೀವು ಕೂಡ ನಮ್ಮ ಜೊತೆ ಅಪ್ಡೇಟ್ ಇರಿ. ದಿನವೂ ಕೂಡ ನಮ್ಮ ವಿಡಿಯೋಸ್ಗಳನ್ನ ನೋಡಿ ಏನು ಕೂಡ ಆಗೋದಿಲ್ಲ. ಈ ಒಂದು ವಿಡಿಯೋ ಲಾಂಗ್ ಆಯಿತು ಅಷ್ಟೇ. ನಾವು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು 4 ರಿಂದ 5 ನಿಮಿಷ ವಿಡಿಯೋ ಇರ್ತವೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಈ ಒಂದು ಚಾನಲ್ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ. ಸೊ ಈ ಒಂದು ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಸೊ ಈ ರೀತಿ ಎಲ್ಲರಿಗಿಂತ ಮೊದಲು ನೀವೇನಾದರೂ ವಿಡಿಯೋ ನೋಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದಾಗಿರುತ್ತೆ. ಇಲ್ಲಿ ರೇಷನ್ ಕಾರ್ಡ್ದಾರರಿಗೆ ಸಿಹಿ ಸುದ್ದಿ ಆಗಿರುತ್ತೆ. ನಾನು ಇವತ್ತು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ತಿಳಿಸ್ತೇನೆ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಅದು ಕೂಡ ತುಂಬಾ ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ. ಹಾಗೂ ನಿಮ್ಮ ಬಳಿ ಏನಾದರೂ ಪಡಿತರ ಚೀಟಿ ಅಂತಂದ್ರೆ APL ಆಗಲಿ, BPL ಆಗಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳಾಗಲಿ, ಈ 3ರಲ್ಲಿ ಯಾವುದೇ ಒಂದು ರೇಷನ್ ಕಾರ್ಡ್ ಇತ್ತಂದ್ರೂ ಕೂಡ ನಿಮಗೆ ಒಂದು ತುಂಬಾನೇ ಪ್ರಮುಖವಾದಂತಹ ಮಾಹಿತಿ ಬಂದಿದೆ. ಸೊ ಒಂದಲ್ಲ 2 ಮಾಹಿತಿ ಬಂದಿದ್ದಾವೆ. ಸೊ ಆ 2 ಮಾಹಿತಿ ಪ್ಲಸ್ ಗೃಹಲಕ್ಷ್ಮಿ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾನೆ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ಈ ಒಂದು ವಿಡಿಯೋಗೆ ಯಾರೆಲ್ಲ ಕಾಮೆಂಟ್ ಮಾಡ್ತಿರೋ ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ಅಬ್ಸರ್ವ್ ಮಾಡ್ತೇನೆ ಮತ್ತು ರಿಪ್ಲೈ ಕೂಡ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಏನೇ ಡೌಟ್ ಇದ್ರು ನಿಮ್ಮನ್ನ ತಿಳಿಸಿ. ಹಾಗೆ ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ನಿಮಗೆ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೊನೆಯದಾಗಿ ಯಾವ ಒಂದು ಕಂತು ಹಣ ಬಂತು ಅಂತ ತಿಳಿಸಿ, ಹಾಗೂ ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಕೂಡ ತಿಳಿಸಬಹುದಾಗಿರುತ್ತೆ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.